ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನವಂಬರ್ 21 ಫುಲ್ ಮಿಲ್ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಸೊ ಸಿನಿಮಾ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಲ್ಲಿ ರೆಸ್ಪಾನ್ಸು ಹೇಗಿರುತ್ತೆ ಅಂತ ನೋಡೋಣ. ಹಾಗಾಗಿ ಇವತ್ತು ಒಟ್ಟು 6 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಫುಲ್ ಮಿಲ್ಸ್, ರಾಧೇಯ, ಮಾರುತ, ದಿ ಟಾಸ್ಕ್, ಗಿಡುಗ, ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಮೆಜೆಸ್ಟಿಕ್ನ ಸಂತೋಷ್ ಚಿತ್ರಮಂದಿರ ಫುಲ್ ಮಿಲ್ಸ್ ಇವತ್ತು ಅದ್ದೂರಿಯಾಗಿ ಬಿಡುಗಡೆ ಆಗ್ತಾಯಿದೆ. ಶೋ ಇರೋದು 10:30ಗೆ, ನಾನು ಬಂದಿರೋದು 9:30ಗೆ. ಹೀಗಾಗಿ ಸೊ ನೋಡಿ, ನಮ್ಮ ಚಿತ್ರದ ನಿರ್ದೇಶಕರು ವಿನಾಯಕ್ ಸರು ಹಾಗೂ ಹರೀಶ್ ಗೌಡ ಸರು ಇಲ್ಲೇ ಇದ್ದಾರೆ, ಸಂಭಾಷಣೆಗಾರರು. ಸೊ ಈಗ 9:30 ಆಗಿರೋದ್ರಿಂದ ಇನ್ನೂ 10:30ಗೆ ಸೊ ಬರ್ತಾ ಇದ್ದಾರೆ ಜನ. ಸೊ ನಾನು ಇದು ಮಾಡುವಾಗ ಇನ್ನೂ ಇರಲಿಲ್ಲ. ಸೊ ಸ್ಟಾರ್ಟ್ ಆಗುತ್ತೆ, ಬನ್ನಿ ನೋಡೋಣ ಹೇಗೆ ಅನ್ಸುತ್ತೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಶಾರ್ಟ್ ಫಿಲ್ಮ್, ಡಾಕ್ಯುಮೆಂಟ್ರಿ ಇವುಗಳನ್ನೆಲ್ಲ ಮಾಡ್ಕೊಂಡ್ಬಂದು ಒಂದು ಕನಸು ಕಟ್ಕೊಂಡು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ವಿನಾಯಕ್ ಸರು. ಸೊ ಅವ್ರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ಹೇಗೆ ಅನಿಸ್ತು ಮೇಡಮ್ ಸಿನಿಮಾ? ಫಸ್ಟ್ ಶೋ ತುಂಬಾ ಚೆನ್ನಾಗಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, BGM ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಿಖಿತ್ ಅವರು ಮತ್ತೆ ಎಲ್ಲ ಹೀರೋಯಿನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಖುಷಿ ಆಯ್ತು ಮೇಡಮ್. ಸೊ ನಿರ್ದೇಶಕರ ಬಗ್ಗೆ ಅವರ ಕೆಲಸ ಎಲ್ಲ ಹೇಗೆ ಅನಿಸ್ತಾ? ಅವರು ತುಂಬಾ ಫಸ್ಟ್ ಸಿನಿಮಾ ಅಂತ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಮಾಡಿದಾರೆ ಅಂತ ಅನ್ಸದೇ ಇಲ್ಲ. ಎಲ್ಲ ಒಳ್ಳೆ ಸ್ಟಾರ್ ಕಾಸ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಟೋರಿನೂ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಾರ್ಯಾರು ಫುಲ್ ಮೀಲ್ಸ್ ನೋಡಿಲ್ಲ ದಯವಿಟ್ಟು ನೋಡಿ. ಲಕ್ಕಿಯ ಫೋಟೋಗ್ರಫಿ ಜರ್ನಿ ನಾವು ನೋಡಿ ಎಂಜಾಯ್ ಮಾಡ್ತೀರಾ, ಅದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ಫುಲ್ ಮೀಲ್ಸ್ ನೋಡಾದ್ಮೇಲೆ ನೀವೇ ಹೇಳ್ತೀರಾ, ಅಬ್ಬಾ ಫುಲ್ ಮೀಲ್ಸ್ ಅನ್ನೋ ಒಂದು ಒಳ್ಳೆ ಸೂಪರ್ ಆಗಿರೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ ಅಂತ. ಸೊ ಫುಲ್ ಮೀಲ್ಸ್ ಇವತ್ತಿಂದ ರಿಲೀಸ್ ಆಗಿದೆ ಇನ್ ಥಿಯೇಟರ್ಸ್ ನಿಯರ್ ಯು. ನಮಸ್ಕಾರ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಮೀಲ್ಸ್ ಮುಗಿಸ್ಕೊಂಡು ಬಂದ್ವಿ. ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾವು ಮೊನ್ನೆಯಿಂದ ಪ್ರೀಮಿಯರ್ ಶೋಸ್ ಗಳು ಮಾಡ್ತಾ ಇದ್ವಿ ಮೇಕಪ್ ಆರ್ಟಿಸ್ಟ್ ಮತ್ತೆ ಫೋಟೋಗ್ರಾಫರ್ಸ್ ಗಳಿಗೆ. ಫೋಟೋಗ್ರಾಫರ್ಸ್ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಬಿಕಾಸ್ ಇದು ಫೋಟೋಗ್ರಾಫರ್ಸ್ ಮೇಲೆ ಇರುವಂತ ಸಿನಿಮಾ ಫುಲ್ ಮೀಲ್ಸ್. ಅಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮಂಗಳೂರು, ಮೈಸೂರು ಮತ್ತೆ ಬೆಂಗಳೂರಲ್ಲಿ. ಅಂಡ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ಅಂಡ್ ಎಲ್ಲ ಫೋಟೋಗ್ರಾಫರ್ ಅಸೋಸಿಯೇಷನ್ಸ್ ಜೊತೆನೆ ನೋಡಿದ್ವಿ. ಅವ್ರಿಗೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಇದೇ ತರ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕಂದ್ರೆ ಇಟ್ಸ್ ಬೀನ್ ಅ ಟಾಸ್ಕ್ ಫಾರ್ ಅಸ್ ಟು ಬ್ರಿಂಗ್ ಆಡಿಯನ್ಸ್ ಟು ದ ಥಿಯೇಟರ್ಸ್. ಒಂದೊಳ್ಳೆ ಕಾಂಟೆಂಟ್ ಮುಖಾಂತರ ನಾವು ಬಂದಿದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತೀವಿ. ಅಂಡ್ ಇವತ್ತಿಂದ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ. ನಿಮ್ಮ ರಿವ್ಯೂ ನಮಗೆ ತಿಳಿಸಿದ್ರೆ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅಸ್. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಶರ್ಮಾ. ನನ್ನ ಇಂಗ್ಲಿಷ್ ಮಂಜಾ ನಂತರ ಇದು ನೆಕ್ಸ್ಟ್ ಸಿನಿಮಾ ಫುಲ್ ಮೀಲ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಪಾತ್ರಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ. ಎಲ್ಲರೂ ಇವಾಗ ಹೊರಗೆ ಹೋದ್ರೆ ಒಂದು 3 ಪ್ರೀಮಿಯರ್ ಶೋ ಮಾಡಿದೀವಿ. ಸೊ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ಪ್ರೀತಿ ಅಂತಾನೆ ಕರೀತಾರೆ. ಸೊ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡಿದ್ರೆ ಅದರಷ್ಟು ಗೆಲುವು ಯಾವುದು ಇಲ್ಲ ಅನ್ಸುತ್ತೆ. ಖುಷಿ ಆಗ್ತಾ ಇದೆ. ಇನ್ನಷ್ಟು ಅಪಾರ್ಚುನಿಟಿ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಬೇರೆ ಇಂಡಸ್ಟ್ರಿಯಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ. ಇವಾಗ ಜನ ನನ್ನ ಕೈ ಹಿಡಿದು ಅವರ ಪ್ರೀತಿನ ನನಗೆ ಪ್ರೀತಿಯಾಗಿ ಕೊಟ್ರೆ ಐ ಥಿಂಕ್ ನಾವು ಗೆಲ್ಬೋದು. ಫುಲ್ ಮೀಲ್ ಸಿನಿಮಾನ ಸಪೋರ್ಟ್ ಮಾಡಿ. ರಿಲೀಸ್ ಆಗಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ನಿಮ್ಮ ಟಿಕೆಟ್ಸ್ ಬುಕ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸೊ ಸಿನಿಮಾ ನಿಮ್ಮ ಜೊತೆ ನಾನು ಕೂಡ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಸ್ಪೆಷಲಿ ಸೊ ಈ ಸಿನಿಮಾ ಪ್ರೀಮಿಯರ್ ಶೋ ಎಲ್ಲ ಅದಾಗೆಲ್ಲ ಡೈಲಾಗ್ಸ್ ತುಂಬಾ ಇದೆ. ಸೊ ನಮ್ಗೆ ನೋಡಿದಾಗ ನಿಜವಾಗ್ಲೂ ಡೈಲಾಗ್ಸ್ ಮಾತ್ರ ಒಳ್ಳೊಳ್ಳೆ ಚೆನ್ನಾಗಿ ಬರ್ದಿದ್ದೀರಾ. ಸೊ ನಿಮ್ಮ ಫಸ್ಟ್ ಜನರ ಜೊತೆ ಅದು ಮೆಜೆಸ್ಟಿಕ್ ಅಲ್ಲಿ ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ? ಎಲ್ರಿಗೂ ನಮಸ್ಕಾರ. ನಾನು ಹರೀಶ್ ಗೌಡ, ಫುಲ್ ಮೀಲ್ ಸಿನಿಮಾದ ಡೈಲಾಗ್ ರೈಟರ್. ಇದು ನಾನು ಡೈಲಾಗ್ ರೈಟರ್ ಆಗಿ ನನ್ನ ಮೊದಲನೇ ಸಿನಿಮಾ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಬರ್ದಾಗಿಂದನೂ ಏನಿರುತ್ತೆ ಅಂದ್ರೆ ಈ ಡೈಲಾಗ್ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ. ಈಗ ನಾವು ಬರೀಬೇಕು ಅಂದ್ರೆ ಚೆನ್ನಾಗಿದೆ ಅಂದ್ಕೊಂಡೇ ಬರಿತೀವಿ, ಆದ್ರೆ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ, ಅದು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ನೋಡೋ ಕುತೂಹಲ ಇದೆ. ಮೊನ್ನೆ ಬೆಂಗಳೂರು ಪ್ರೀಮಿಯರ್ ಶೋ ಆಯ್ತು, ಅಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ಖುಷಿ ಪಟ್ರು. ಇಲ್ಲೂ ಕೂಡ ಇವತ್ತು ಬಂದಿದ್ದಾಗ ಕ್ರೌಡ್ ಎಂಜಾಯ್ ಮಾಡ್ತಿದ್ರು, ಖುಷಿ ಪಡ್ತಿದ್ರು, ಕೂಗ್ತಿದ್ರು, ಚಪ್ಪಾಳೆ ಹೊಡಿತಿದ್ರು. ಪ್ರತಿ ಡೈಲಾಗ್ಗಳಿಗೆ, ಸುಮಾರು ಡೈಲಾಗ್ಗೆ ತುಂಬಾ ಎಮೋಷನಲ್ ಮೂಮೆಂಟ್ ಇದು. ತುಂಬಾ ಖುಷಿ ಆಗ್ತಿದೆ ನನಗೆ. ಸೊ ಜಾಸ್ತಿ ನಾನು ಹೇಳೋದು ಬೇಡ, ಬೇರೆ ನೋಡಿರೋರು ಹೇಳ್ತಾರೆ. ಸೊ ನೀವು ಸಿನಿಮಾ ಬಂದು ನೋಡಿ, ನಿಮಗೆ ಸಿನಿಮಾ ತುಂಬಾ ನಿಜವಾಗ್ಲೂ ಸ್ಯಾಟಿಸ್ಫೈ ಮಾಡುತ್ತೆ, ಖುಷಿ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಡೈಲಾಗ್ ನಾ ಹೇಳೋದಕ್ಕಿಂತ ನನಗೆ ಖುಷಿಯಾಗಿದೆ ಅಂದ್ರೆ ಜನ ರಿಯಾಕ್ಟ್ ಮಾಡ್ತಿದ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಇದಕ್ಕೋಸ್ಕರನೇ ಪ್ರಯತ್ನ ಪಟ್ಟಿರ್ತೀವಿ, ಇದಕ್ಕೋಸ್ಕರನೇ ಬರ್ದಿರ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನೀವು ನೋಡಿ, ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೇಳಿ. ಥ್ಯಾಂಕ್ ಯು ಸರ್.
ಹೇಗಿದ್ರೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸುನಿಲ್ ಅವರೇ. ಸೊ ಹೇಗೆ ಅನಿಸ್ತು ಫಸ್ಟ್ ಡೇ ಫಸ್ಟ್ ನಾನು ಕೂಡ ನಿಮ್ ಜೊತೆ ಎಲ್ಲ ಇದ್ರ ಜೊತೆನೆ ನೋಡಿ, ನನಗೆ ಅದು ಸಿನಿಮಾ ತುಂಬಾ ಇಷ್ಟ ಆಯ್ತು. ಸೊ ನೀವು ನಿರ್ದೇಶಕರಾಗಿದೆ ಫಸ್ಟ್ ಟೈಮ್. ಸೊ ಕತೆ ನಿಮ್ಮನ್ನ ನಿಮ್ಮ ಡೈರೆಕ್ಷನ್ ಹೆಸರು ಆ ತೆರೆ ಮೇಲೆ ನೋಡಿದಾಗ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಅಂದ್ರೆ ಈಗ ಆಲ್ರೆಡಿ ಒಂದು 2-3 ಪ್ರೀಮಿಯರ್ ಮಾಡಿದ್ವಿ, ಅಲ್ಲೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಗಾಂಧಿನಗರದಲ್ಲಿ ಒಬ್ಬ ನಿರ್ದೇಶಕಂದು ಸಂತೋಷ್ ಥಿಯೇಟರ್ ಅಲ್ಲಿ ಬಂದಾಗ, ಒಂದು ದೊಡ್ಡ ಥಿಯೇಟರ್ ಅಲ್ಲಿ KG ರಸ್ತೆಯಲ್ಲಿ ನೋಡೋದು ಒಂದು ಕನಸಾಗಿರುತ್ತೆ. ಆ ಮೊದಲನೇ ಶೋನ ಅದು ನಾನು ನೋಡಿ ಬಹಳ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಕ್ರೌಡು ಬಂದಿತ್ತು. ಆಮೇಲೆ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್, ಕರ್ನಾಟಕ ಫೋಟೋಗ್ರಫಿ ಅಸೋಸಿಯೇಷನ್ ಅವ್ರು ಬಂದು ತುಂಬಾ ಖುಷಿ ಆಯ್ತು. ನಮ್ದೊಂದು ಅವರಿಗೆಲ್ಲ ಹರ್ಟ್ ಮಾಡಿದ್ವಿ ಅಂತ ಅವರಿಗೆ ಬೇಜಾರಾಗಿತ್ತು. ಬಟ್ ಅವ್ರಿಗೆ ಕ್ಷಮೆ ಕೇಳಿದ್ವಿ. ಆ ಪದ ಅವರಿಗೆ ತುಂಬಾ ಹರ್ಟ್ ಆಗಿತ್ತು, ಫ್ಲರ್ಟ್ ಅನ್ನೋ ಪದ ಅಂತ. ಬಟ್ ಅವ್ರು ಸಿನಿಮಾ ನೋಡಿದ್ಮೇಲೆ ಅವರ ಪ್ರತಿಕ್ರಿಯೆ ಚೇಂಜ್ ಆಗಿದೆ. ಇಲ್ಲ, ಫೋಟೋಗ್ರಾಫರ್ ಸಿನಿಮಾ ತೋರಿಸಿದ್ದೀರಾ, ನಮಗೆ ತುಂಬಾ ರಿಲೇಟಬಲ್ ಆಗಿದೆ ಎಕ್ಸ್ಪೀರಿಯನ್ಸಸ್ ಅಂತೆಲ್ಲ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಅಂಡ್ ಆಡಿಯನ್ಸ್ ತುಂಬಾ ಖುಷಿಯಾಗಿದ್ದಾರೆ. ನಾವು ಎಲ್ಲೆಲ್ಲಿ ಏನೇನು ವರ್ಕ್ ಆಗುತ್ತೆ ಅಂತ ಮಾಡಿದೀವೋ ಅದೆಲ್ಲ ವರ್ಕ್ ಆಗಿದೆ ಆಡಿಯನ್ಸ್ಗಳಿಗೆ. ಇನ್ನೂ ಯಾರ್ಯಾರು ನೋಡಿಲ್ಲೋ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಸಂಜೆ ಅಪ್ಪು ಫ್ಯಾನ್ಸಿಗೋಸ್ಕರ ಸ್ಪೆಷಲ್ ಶೋ. ಹೌದು, ಸಂಜೆ ಒರಾಯನ್ ಮಾಲ್ ಅಲ್ಲಿ ಸಂಜೆ 7:40ಕ್ಕೆ ಒರಾಯನ್ ಮಾಲ್ ಅಲ್ಲಿ ಅಪ್ಪು ಫ್ಯಾನ್ಸ್ ವತಿಯಿಂದ ಅಪ್ಪು ಫ್ಯಾನ್ಸ್ಗೋಸ್ಕರ ಒಂದು ಶೋನ ಸಮರ್ಪಣೆ ಮಾಡ್ತಾ ಇದೀವಿ. ಒಂದು ಅಪ್ಪು ಫೀಲ್ಗೆ ಒಂದು ಪವರ್ ಫೀಲ್ ಬೇಕು ನಮಗೆ. ಸಿನಿಮಾ ರಿಲೀಸ್ ಆಗಿದೆ, ಒಂದು ಪವರ್ ಸ್ಟಾರ್ ಬ್ಲೆಸ್ಸಿಂಗ್ಸ್ ಬೇಕು, ಅದಕ್ಕೆ ಇದನ್ನ ಮಾಡಿದೀವಿ. ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ಅದೇ ನಿಮ್ಗೆ ಹೇಳಿತರ ಈ ವಾರ 6 ಸಿನಿಮಾ ರಿಲೀಸ್ ಆದ್ಮೇಲೆ ಅದರಲ್ಲಿ ಫುಲ್ ಮಿಲ್ಸ್ ನೋಡಕ್ ಬರ್ತೀನಿ ಅಂತ ನಾನು ಹೇಳಿದೆ. ಸೊ ಅದೇ ರೀತಿ ಫುಲ್ ಮಿಲ್ಸ್ ಸಿನಿಮಾ ನೋಡಕ್ ಬಂದೆ. ಸೊ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಎನ್ ವಿನಾಯಕ್ ಸರ್ ಅವ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಹಳೆ ಇದರಲ್ಲೆಲ್ಲ ಹೇಳಿದ್ದೀನಿ. ಅವ್ರ ಶಾರ್ಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಅದೆಲ್ಲ ನೋಡಿದ್ದೀನಿ. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರು. ಸೊ ಅದನ್ನ ನೋಡೋಣ ಅಂತಾನೆ ಬಂದೆ. ಸೊ ನೋಡಿದೆ, ತುಂಬಾ ಖುಷಿ ಆಯ್ತು. ಸೊ ಖುಷಿ ಅಂದ ತಕ್ಷಣ ನಮ್ಮ ಹೀರೋಯಿನ್ ಖುಷಿ ಮೇಡಮ್ ಕೂಡ ಇದ್ದಾರೆ. ಅವರ ದಿಯಾ ಆಗಿರ್ಬೋದು, ಎಲ್ಲ ಸಿನಿಮಾಗಳು, ನೀತಿ ಸಿನಿಮಾಗಳು ನೋಡಿದ್ರೆ, ಅವ್ರ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೆ, ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದ್ದೀನಿ. ಸೊ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ತೇಜಸ್ವಿನಿ ಶರ್ಮಾ ಅವ್ರ ಮೇಡಮ್ ಆ್ಯಕ್ಟಿಂಗ್ ಆಗಿರ್ಬೋದು, ಆಮೇಲೆ ನಮ್ಮ ಹೀರೋ ಲಿಖಿತ್ ಸರ್ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು. ಆದರೆ ಕಲಾವಿದರ ದಂಡೆ ಇದೆ ಅಂತ ಹೇಳಿದ್ಮೇಲೆ ಸೊ ಎಲ್ಲ ಕಲಾವಿದರು ಬರ್ತಾನೆ ಇದ್ದಾರೆ. ಡೈಲಾಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನನಗೆ ಇಷ್ಟ ಆಯಿತು. ಸೊ ನೀವು ಕೂಡ ಬಂದು ನೋಡಿ ಅಂತ ಇದು ಮಾಡ್ತೀನಿ. ಹೊಸಬರ ಟೀಮಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.